ನೀವೇನೇನು ಪಾತ್ರ ಮಾಡಿದ್ದೀರಾ ಸರ್ ಯಕ್ಷಗಾನದಲ್ಲಿ? ನಾನು ತುಂಬ ಬೇರೆ ಬೇರೆ ಪಾತ್ರ. ನಾನು ಹೈಸ್ಕೂಲ್ನಲ್ಲಿರುವಾಗ ಸುಬ್ರಹ್ಮಣ್ಯನ ಪಾತ್ರ ಮಾಡಿದ್ದೇನೆ. ಆಗ ತಾರಕಾಸುರ ವಧೆಯಲ್ಲಿ ನಾನು ಮಾಡಿದ್ದೀನಿ. ಶ್ರೀಕೃಷ್ಣ ಸಂಧಾನದಲ್ಲಿ ಮಾಡಿದ್ದೀನಿ. ಅತಿಕಾಯ ಕಾಳಗದಲ್ಲಿ ಮಾಡಿದ್ದೀನಿ. ಈ ರೀತಿ ನಾನು ತುಂಬ ಹೇಳ್ಬೋದು, ಬೇರೆ ಬೇರೆದರಲ್ಲಿ ಮಾಡಿದೆ. ನಾನು ದೊಡ್ಡ ಪಾತ್ರ ಮಾಡೋದಿಲ್ಲ, ಒಂದು 2-3 ಪದ ಅದಕ್ಕೆ ಬೇಕಾದ ಇದು. ಸಣ್ಣದಿರುವಾಗಲೇ ಸ್ವಲ್ಪ ಡಿಂಗ್ನ ಹಾಕುವಂಥ ಒಂದು ಅಭ್ಯಾಸಗಳಿತ್ತು, ಅದನ್ನು ಮಾಡ್ತಿದ್ದೆ. ಚಂದ ಸರ್. ಇವಾಗ ಕಾಂತಾರ ರಿಲೀಸ್ ಆದಮೇಲೆ ದೈವ ಭಕ್ತರು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಸೊ ನಿಮ್ಮ ದೈವ, ಮನೆ ದೈವ ನನಗೆ, ನಾನು ನಮ್ಮದಲ್ಲಿ 2 ಇದೆ. ಒಂದು ನಮ್ಮ ಧರ್ಮದೈವ ಅಂತ ಇದೆ, ಅದು ಕುಟುಂಬದ್ದು ಎಲ್ಲ, ನನ್ನ 150 ಮನೆ ಅವರದ್ದೆಲ್ಲ ಸೇರಿ ಒಂದು ಧರ್ಮದೈವ ಅಂತ. ಇನ್ನೊಂದು ಸ್ಥಳ ದೈವ ಅಂತಿದೆ ನಮ್ಮದು. ಒಂದು ಈಗ 7-8 ಮನೆಗಳು ಯಾವುದು ಜಾಗದೆ ಆ ಜಾಗ ವಿಷ್ಣುಮೂರ್ತಿ ಅಂತ ಹೇಳುವಂಥದ್ದು ನಾನು ಭಾರಿ ಹಿಂದಿಂದ ನಂಬಿಕೊಂಡು ಬಂದಂಥ ದೈವ. ನಾನು ಮುಖ್ಯಮಂತ್ರಿ ಆದಾಗಲೂ ಕೂಡ ವಿಷ್ಣುಮೂರ್ತಿ ಕೋಲಕ್ಕೆ ಹೋಗಿ ಆ ಭೂತದಿಂದ ಆಶೀರ್ವಾದ ಪಡ್ಕೊಂಡು ಬರುವಂಥದ್ದು ಮಾಡಿದ್ದೀವಿ. ಭೂತಾರಾಧನೆಗೆ ನನಗೆ ವಿಶೇಷವಾದಂಥ ವಿಷ್ಣುಮೂರ್ತಿ ದೈವ, ರಕ್ತೇಶ್ವರಿ ದೈವ, ಪೊಟ್ಟಂ ದೈವ, ಇದು ನಮ್ಮ ಭೂಮಿಯ ದೈವಗಳು. ಅದನ್ನು ನಾವು ವರ್ಷಂಪ್ರತಿ ಅದಕ್ಕೆ ಕೋಲ ಕೊಡ್ತೇವೆ. ಮನೆಯಲ್ಲಿ ಎಲ್ಲರೂ ಸೇರ್ತಾರೆ, ಒಂದು 1,000-1,500 ಜನ ಸೇರ್ತಾರೆ. ನಮ್ಮ ಧರ್ಮದೈವ ಇದೆ ರುದ್ರ ಚಾಮುಂಡಿ, ನಮ್ಮ ಧರ್ಮದೈವ. ಪಿಲಿಭೂತ ಅಂತ ಹೇಳ್ತೇವೆ, ಹುಲಿಭೂತ. ಮತ್ತು ವರ್ಣಾರ ಪಂಜುರ್ಲಿ, ಪುರುಷನ ದೈವ, ಇದು ನಮ್ಮ ಕುಟುಂಬದ ದೈವ, ಧರ್ಮದೈವಗಳು. ಅದು 3 ವರ್ಷಕ್ಕೊಮ್ಮೆ ನಡೀತದೆ. ಇದು ವರ್ಷಕ್ಕೊಮ್ಮೆ ನಡೀತಾ ಇತ್ತು. ಈಗ ಇದನ್ನು ಕೂಡ 3 ವರ್ಷಕ್ಕೊಮ್ಮೆ ಮಾಡಿದ್ದೀವಿ. ಯಾವುದೇ ಕಾರ್ಯಕ್ರಮ ಇದ್ದರೂ ಕೂಡ ಆ ಸಂದರ್ಭದಲ್ಲಿ ನಾನು ತಪ್ಪಿಸದೆ ಅಲ್ಲಿ ಹಾಜರಿರ್ತೀನಿ. ಅದರಲ್ಲಿ ಯಾವುದೇ ಸಂದರ್ಭದಲ್ಲಿ ತಪ್ಪಿಸೋದಿಲ್ಲ. ಪುತ್ತೂರು ಮಹಾಲಿಂಗೇಶ್ವರ ದೇವರ ಜಾತ್ರೆ, ಅದು ನಾನು ಕಳೆದ ಸುಮಾರು 20 ವರ್ಷಗಳಿಂದ ಜಾತ್ರೆಯ ದಿವಸ ದರ್ಶನ ಬಲಿ ನಿಂತಿದೆ. ಅದಕ್ಕೆ ತಪ್ಪಿಸಲ್ಲ. ರಾತ್ರಿ ತತ್ವೋತ್ಸವಕ್ಕೆ ಸಾಧ್ಯ ಆದರೆ ನಿಲ್ತೇನೆ, ಇಲ್ಲ ನನಗೆ ದೇವರ ಮೇಲೆ ನನಗೆ ನಂಬಿಕೆ ಇದೆ. ಒಂದು ಅವ್ಯಕ್ತ ಶಕ್ತಿ ನಮ್ಮನ್ನೆಲ್ಲ ಬೆಳೆಸ್ತದೆ ಮತ್ತು ಈ ಸ್ಥಾನಕ್ಕೆ ಏರಿಸಿದೆ ಅಂತ ಹೇಳುವಂಥದ್ದು ನಮ್ಮಲ್ಲಿ ಬಲವಾಗಿದೆ. ಅದನ್ನು ನಂಬಿಕೊಂಡೇ ನಾವು ಮುಂದೆ ಹೋಗ್ತೀವಿ. ಖೋ-ಖೋ, ಟೆನ್ನಿಸ್ ಇದರಲ್ಲೆಲ್ಲ ಸ್ಪೋರ್ಟ್ಸಲ್ಲಿ ಭಾರಿ ಆಸಕ್ತಿ ಇದೆ ಅಂತ ಸ್ವಲ್ಪ ಆಟಾಡ್ತಿದ್ರ ಮುಂಚೆ? ನಾನು ಮೈಸೂರು ಯೂನಿವರ್ಸಿಟಿ ಇತ್ತು, ಮೈಸೂರು ಫಿಲಮ್ನರ್ಸ್ ಕಾಲೇಜ್ ಇದ್ದಾಗ ಮೈಸೂರು ಯೂನಿವರ್ಸಿಟಿಗೆ ನಾನು ಖೋ-ಖೋ ಆಡಿದ್ದೀನಿ. ಕ್ರಿಕೆಟ್ ಮತ್ತು ಬೇರೆ ಆಟಗಳನ್ನೆಲ್ಲ ಆಡ್ತೀನಿ. ವಿಶೇಷವಾಗಿ ಬಾಲ್ ಬ್ಯಾಡ್ಮಿಂಟನ್ನಲ್ಲಿ ನಾನು ಆಡ್ತಿದ್ದೆ. ಲಾ ಕಾಲೇಜಲ್ಲಿರುವಾಗ ಆಡ್ತಾಯಿದ್ದೆ. ಆ ಆಟಗಳಲ್ಲಿ ನನಗೆ ಸ್ವಲ್ಪ ಇಂಟ್ರೆಸ್ಟ್ ಇತ್ತು. ಪುರುಷೋತ್ತಾದಾಗೆಲ್ಲ ಆಟ ಆಡುವಂಥದ್ದಕ್ಕೆ ಹೋಗ್ತಾಯಿದ್ದೇವೆ ಕಾಲೇಜಿಗೆ. ಒಂದು ರೀತಿಯಲ್ಲಿ ನಾನು ಈ ಬಾರಿಯ ಎಲೆಕ್ಟ್ರಾಲ್ ಚುನಾವಣೆಯಿಂದ ದೂರ ಇರಬೇಕು ಅಂತ ಹೇಳುವಂಥ ನಿಶ್ಚಯಗಳನ್ನು ಮಾಡಿ, ಈ ಲೋಕಸಭಾ ಚುನಾವಣೆಗಿಂತ ಸುಮಾರು 8 ತಿಂಗಳ ಹಿಂದೆ ಮೋದಿಯವರಿಗೆ ಹೇಳಿದೆ, ನಾನು ಇನ್ನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಿಲ್ಲ. 2 ಬಾರಿ MLA, 4 ಬಾರಿ MP, ಅದರ ಮಧ್ಯದಲ್ಲಿ ಸೆಂಟ್ರಲ್ ಮಿನಿಸ್ಟರು, ಸ್ಟೇಟ್ ಚೀಫ್ ಮಿನಿಸ್ಟರು, ವಿರೋಧ ಪಕ್ಷದ ನಾಯಕ, ವಿರೋಧ ಪಕ್ಷದ ಉಪನಾಯಕ, ನಮ್ಮ ಪಕ್ಷದ ಅಧ್ಯಕ್ಷ, ಎಲ್ಲವಲ್ಲೂ ಕೆಲಸ ಮಾಡಿದ್ದೀನಿ. ಇನ್ನು ಬಾಕಿಯವರು ಆ ಸ್ಥಾನವನ್ನು ಅಲಂಕರಿಸಲಿ ಅಂತ ಹೇಳುವಂಥದ್ದು ನಾನು ಮೋದಿಯವರಿಗೆ ಹೇಳಿದ್ದೆ. ಅದೇ ರೀತಿ ನಾನು ನಡ್ಕೊಂಡಿದ್ದೀನಿ. ಅದರಲ್ಲಿ ಯಾವುದೇ ನನಗೆ ಈಗ ಅದು ಸಿಕ್ಕಬೇಕು, ಇದು ಸಿಕ್ಕಬೇಕು, ಸ್ಥಾನ ಸಿಕ್ಕಬೇಕು ನನಗೆ ಆಸೆ ಇಲ್ಲ. ಕಾರಣವು ನೀವು ಕೇಳಿದರೂ ಕೂಡ ನಾನು ಹೇಳಬಲ್ಲೆ. ಇವತ್ತಿನ ಚುನಾವಣಾ ರಾಜಕಾರಣಕ್ಕೆ ಸೂಟ್ ಆಗಲಿಕ್ಕೆ ನನಗೆ ಆಗ್ತಾಯಿಲ್ಲ. ನನಗೆ ಒಂದು ರೀತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಈ ಚೇಲಾಗಿರಿ, ಚಮಚಾಗಿರಿ ಮಾಡುವಂಥ ಅಭ್ಯಾಸ ಇಲ್ಲ. ಯಾರ ಜೊತೆನಾದರೂ ಇಲ್ಲ, ಎಷ್ಟೇ ದೊಡ್ಡ ನಾಯಕರಾದರೂ ನಾನು ಮಾಡಿಲ್ಲ ಅದನ್ನು. ಒಂದು ಎರಡನೇದಾಗಿ, ಇವತ್ತು ಚುನಾವಣಾ ಕಣಕ್ಕೆ ಹೋಗಬೇಕಾದ್ರೆ ನಿಮ್ಮ ಪರ್ಸ್, ನಿಮ್ಮ ಸೂಟ್ ಕೇಸು ಅದು ಗಟ್ಟಿಯಾಗಿರಬೇಕು, ಅದಿಲ್ಲ ಇದ್ದರೆ ಮಾಡೋಕ್ಕಾಗಲ್ಲ. ಮೂರನೇದಾಗಿ, ರಾಜಕಾರಣವೇ ಇವತ್ತು ಒಂದು ರೀತಿಯಲ್ಲಿ ಗೌರವದಿಂದ, ನೇರದಿಂದ ರಾಜಕಾರಣದಲ್ಲಿ ಕೆಲಸ ಮಾಡಲಿಕ್ಕೆ ಇವತ್ತು ಸಾಧ್ಯ ಆಗದಂಥ ವಾತಾವರಣ ನಿರ್ಮಾಣ ಆಗಿದೆ. ಅದು ಯಾರಿಂದ, ಪಕ್ಷದಿಂದಲೋ ಅಥವಾ ನೀವು ವ್ಯಕ್ತಿಗಳಿಂದಲೋ ಅಥವಾ ಬೇರೆ ಯಾವುದರಿಂದ ಅಂತ ನೀವು ಕೇಳಿದರೆ ಅದರಲ್ಲಿ ನನ್ನಲ್ಲಿ ಉತ್ತರ ಇಲ್ಲ. ಅದನ್ನು ನನ್ನ ಮನಸ್ಸಿಗೆ ಅನಿಸಿದೆ. ಆದ ಕಾರಣ ಚುನಾವಣಾ ರಾಜಕಾರಣದಿಂದ ದೂರ ಉಳಿಬೇಕು, ನನ್ನ ಪಕ್ಷದ ತತ್ವ ಸಿದ್ಧಾಂತಗಳಿಗೆ ಬದ್ಧನಾಗಿ ಕೆಲಸ ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡು ನಾನು ನನ್ನ ಕೆಲಸ ಕಾರ್ಯಗಳನ್ನು ಮಾಡ್ತೇನೆ. ಇವತ್ತು ಮೊನ್ನೆ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ವಾಜಪೇಯಿ ವಿರಾಸತ್ತಿಗೆ ಹೋಗಿ ಅಲ್ಲಿಯ ಪ್ರಮುಖ ಭಾಷಣ ಮಾಡಿ ವಾಜಪೇಯಿ ವಿಚಾರಗಳು, ನನಗೂ ವಾಜಪೇಯಿಯವರಿಗಿದ್ದ ಸಂಬಂಧದ ಬಗ್ಗೆ ಎಲ್ಲವನ್ನು ಹೇಳಿ ಬಂದಿದ್ದೀನಿ. ಆದ ಕಾರಣ ಎಲ್ಲ ಒಂದು ರೀತಿಯಲ್ಲಿ ಆಡಳಿತ ವ್ಯವಸ್ಥೆಗಳಲ್ಲಿ ವ್ಯತ್ಯಾಸಗಳಾಗ್ತಾಯಿದೆ. ಮೋದಿಯವರನ್ನು ಒಬ್ಬರನ್ನು ಬಿಟ್ಟರೆ ಬಾಕಿ
ಎಲ್ಲಿ ನೋಡಿದರೂ ಕೂಡ ಭಾರಿ ಒಳ್ಳೆಯ ವಾತಾವರಣಗಳು ರಾಜಕಾರಣದಲ್ಲಿ ಇಲ್ಲ ಅಂತ ನನಗೆ ವೈಯಕ್ತಿಕವಾಗಿ ಅನಿಸಿದೆ. ಬೇರೆಯವರಿಗೆ ಚೆನ್ನಾಗಿದೆ ಅಂತ ಅನಿಸ್ಬೋದು, ಆದರೆ ನನಗೆ ಅನಿಸಿದೆ. ಆದ ಕಾರಣ ನಾನು ಸ್ವಲ್ಪ ಚುನಾವಣಾ ರಾಜಕಾರಣದಿಂದ ದೂರ ಇದ್ದೀನಿ. ಪಕ್ಷ ರಾಜಕಾರಣದಲ್ಲಿ ನಾನು ಇರುವಷ್ಟು ದಿನ ಮಾಡ್ತೀನಿ. ನನ್ನನ್ನು ಕಾಂಗ್ರೆಸ್ಗೆ ಭಾರಿ ಜನ ಆಹ್ವಾನ ಮಾಡಿದರು, ನಾನು ಬರೋದಿಲ್ಲ ಅಂತ ಹೇಳೋಂಥ ಮಾತನ್ನು. ನಂದು ಆ್ಯಕ್ಚುಲಿ ನೆಕ್ಸ್ಟ್ ಕ್ವಶನ್ ಅದೇ ಇತ್ತು ಸರ್. ಇವಾಗ ಒಂದು ಬ್ರೇಕ್ ತೊಗೊಂಡು ನೀವು ಮತ್ತೆ ಏನಾದರೂ ಬರ್ತೀರಾ? MP ಎಲೆಕ್ಷನ್ಸ್ ಏನಾದರೂ? ನಾನು ಯಾವುದೇ ಚುನಾವಣೆ ರಾಜಕಾರಣಕ್ಕೆ ಹೋಗೋದಿಲ್ಲ. ಪಕ್ಷ ಏನಾದರೂ ಬೇರೆ ಅಲ್ಲಿ ಹೋಗಿ ಕೆಲಸ ಮಾಡು ಅಂತ ಹೇಳಿದರೆ ಅದನ್ನು ಮಾಡ್ತೇನೆ, ಆದರೆ ಚುನಾವಣಾ ರಾಜಕಾರಣಕ್ಕೆ ನಾನು ಹೋಗೋದಿಲ್ಲ. ಸಿನಿಮಾ ನೋಡ್ತೀರಾ ಸರ್? ಇಲ್ಲ, ನನಗೆ ಭಾರಿ ಹುಚ್ಚೇನಿಲ್ಲ. ಯಾವತ್ತಾರು ಒಮ್ಮೊಮ್ಮೆ ನೋಡ್ತೀನಿ. ಆ ಟೈಮಲ್ಲೂ ನೋಡ್ತಾ ಇರಲಿಲ್ವಾ? ಆ ಟೈಮಲ್ಲಿ ಹೆಂಗಿತ್ತು ಸರ್? ಟಿಕೆಟ್ ಎಷ್ಟಿತ್ತು? ಆ ಟೈಮಲ್ಲಿ ನಾನು ಹೋಗ್ತಿದ್ದೆ. ನಾನು ಹಾಸ್ಟೆಲ್ನಲ್ಲಿ, ಸಂತ ಫಿಲೋಮಿನಾ ಕಾಲೇಜಿನ ಹಾಸ್ಟೆಲಲ್ಲಿದ್ದೆ. ಅಲ್ಲಿ 2 ವಾರಕ್ಕೊಮ್ಮೆ ಸಿನಿಮಾಗೆ ಹೋಗಲಿಕ್ಕೆ ನಮಗೆ ಅವಕಾಶಗಳಿತ್ತು. ಅರುಣ ಥಿಯೇಟರ್ ಅಂತ ಇತ್ತು ಪುತ್ತೂರಲ್ಲಿ. ಅರುಣ ಥಿಯೇಟ್ರಿಗೆ ಆಗ ನಾನೇ ಅಲ್ಲಿಯ ಜನರಲ್ ಸೆಕ್ರೆಟರಿ ಆಗಿದ್ದೆ. ಆದ ಕಾರಣ ಎಷ್ಟು ಜನ ಬರ್ತಾರೆ ಅಂತ ಲಿಸ್ಟ್ ಔಟ್ ಮಾಡಿ ಆ ಟಿಕೆಟನ್ನು ಮಾಡುವಂಥದ್ದನ್ನೆಲ್ಲ ನನಗೆ ಜವಾಬ್ದಾರಿ ಇತ್ತು. ಆಗ ಮಾಡ್ತಿದ್ದೆ. ಆಗ ₹2.30 ಇತ್ತು ಟಿಕೆಟ್. ಅದು ಯಾವಾಗ 70ರ ದಶಕದಲ್ಲಿ. ಓಕೆ, ಸೊ ಸಿನಿಮಾ ಜಾಸ್ತಿ ನೋಡ್ತಾ ಇರಲಿಲ್ಲ ಅಂತ ಹೇಳಿ. ತುಂಬ ಸಿನಿಮಾದ ಬಗ್ಗೆ ನನಗೆ ತುಂಬ ಒಳ್ಳೆ ಸಿನಿಮಾ ಯಾರು ಹೇಳಿದರೆ ಮಾಡ್ತೇನೆ. ಈಗ ಇತ್ತೀಚೆಗೆ ನಿಮ್ಮ 2 ಕಾಂತಾರ ನೋಡಿದೆ, ಮತ್ತು ಮಧ್ಯದಲ್ಲಿ ಎಂಥದ್ದು ನಮ್ಮ ಕಾಶ್ಮೀರ್ ಫೈಲ್ಸ್ ನೋಡಿದೆ, ಮತ್ತು ಇನ್ನೊಂದು ಯಾವುದೋ ಇಂಥದ್ದೊಂದೊಂದು ನೋಡ್ತೀನಿ ಯಾವತ್ತಾರು ಒಮ್ಮೆ. ಅದೇ ನಿಮ್ಮ ಅಶ್ವಥ್ ನಾರಾಯಣ ಯಾರು ಅಲ್ಲಿ ಬುಕ್ ಮಾಡಿ ಎಲ್ಲ ನಮ್ಮನ್ನು ಫ್ಯಾಮಿಲಿ ಎಲ್ಲ ಬರ್ಲಿಕ್ಕೆ ಹೇಳ್ತಾರೆ, ಅಲ್ಲಿಗೆ ಹೋಗ್ತೀವಿ. ಓಕೆ ಓಕೆ. ನಿಮ್ಮ ಫೇವ್ರೆಟ್ ಹೀರೋಯಿನ್ ಯಾರು ಸರ್? ನಿಮ್ಮ ಟೈಮಲ್ಲಿ ಇಲ್ಲ, ಇವಾಗ ಯಾರಾದರೂ? ಆಗ ನನ್ನ ಟೈಮಲ್ಲಿ ನನಗೆ ಕಲ್ಪನಾ ಅವರು ಭಾರಿ ಫೇವ್ರೆಟ್ ಹೀರೋಯಿನ್. ನನಗೂ ಅವರ ಕಲ್ಪನಾ ಹೀರೋ. ನಿಮಗೆ ಅಧಿಕೃತವಾಗಿ ನಾನು ಹೇಳಿದರೆ ಇದಾಗ್ಬೋದು. ನನಗೆ ವಿಷ್ಣುವರ್ಧನ್ನ ಎಂಥ ದ್ವೇಷ 100 ವರ್ಷ ಅಂತ ಬಂದಿದೆಲ್ಲ, ಯಾವುದು ರಾಮಾಚಾರಿ. ಮತ್ತೆ ಇವೊಂದು ಯಾರ್ದು ಅಂಬರೀಷ್ರ ಒಂದು ಇತ್ತಲ್ಲ, ಅಂತ ಅದೆಲ್ಲ ನಾನು ನೋಡಿದ್ದೀನಿ. ಅವರೆಲ್ಲ ಒಳ್ಳೆ. ರಾಜ್ಕುಮಾರ್ ನೈಜವಾಗಿ ಎಲ್ಲರ ನಾಯಕ, ಅದರಲ್ಲಿ 2 ಮಾತುಗಳೇ ಇಲ್ಲ. ಸರ್, ಥ್ಯಾಂಕ್ ಯು ಸೋ ಮಚ್ ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ. ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿದ್ದು. ತುಂಬ ಕಲ್ತ್ಕೊಂಡೆ. ನೀವೊಂದು ಇನ್ಸ್ಪಿರೇಷನ್ ನಮಗೆಲ್ಲ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ, ನನ್ನ ಜೊತೆ ಕೂತ್ಕೊಂಡು ಇಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡೋದಕ್ಕೆ, ಮಾತಾಡಿದ್ದಕ್ಕೆ ಧನ್ಯವಾದಗಳು ಸರ್. ಇದು ಸ್ಮಾಲ್ ಬೊಕ್ಕೆ ಗಿಫ್ಟ್ ನಿಮಗೋಸ್ಕರ.